ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಯವರೇ, ಕುಂಭ ರಾಶಿಯು ರಾಶಿ ಚಕ್ರದ ಅತ್ಯಂತ ಬುದ್ಧಿವಂತ ಮತ್ತು ಸಮಾಜಮುಖಿಯಾದ ರಾಶಿಯಾಗಿರುತ್ತೆ. ಕುಂಭ ರಾಶಿಯ ಫಲಗಳ ಬಗ್ಗೆ ಹೇಳೋದಾದರೆ, ಅತಿಯಾದ ಆಲೋಚನೆ, ಗುಪ್ತ ಶತ್ರುಗಳು ಮತ್ತು ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ವಿಶೇಷ ಪರಿಹಾರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆಲ್ಲ ಕೂಡ ನಮಸ್ಕಾರ. ಇಂದು ನಾವು ರಾಶಿ ಚಕ್ರದ 11ನೇ ರಾಶಿಯಾದ ಕುಂಭ ರಾಶಿಯ ಬಗ್ಗೆ ತಿಳಿಯೋಣ. ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಶನಿ ಮಹಾತ್ಮರು. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶನಿ ಮಹಾತ್ಮ ಅಂತ ಕಮೆಂಟ್ ಮಾಡಿ. ಕುಂಭ ಅಂದ್ರೆ ನೀರಿನ ಕೊಡ. ಈ ರಾಶಿಯವರು ಜ್ಞಾನದ ಸಂಕೇತ. ಇವರು ಹೊರನೋಟಕ್ಕೆ ಗಂಭೀರವಾಗಿ ಕಂಡರೂ ಕೂಡ ಇವರ ಮನಸ್ಸು ಸಮುದ್ರದಂತೆ ವಿಶಾಲವಾಗಿರುತ್ತೆ. ಆದರೆ ಇವರ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಇವರನ್ನು ಕಾಡುವ ಒಂದು ನರದೃಷ್ಟಿ ಏನಿದೆ, ಈ ಎಲ್ಲ ನಿವಾರಣೆಗೆ ಇರುವ ಮಾರ್ಗಗಳೇನು, ನೀವು ಏನು ಮಾಡಬೇಕಂತೀರಾ, ಈ ನರದೃಷ್ಟಿ ನಿಮ್ಮನ್ನು ತಡೆದು ನಿಲ್ಲಿಸುತ್ತೆ. ಈ ಕುಂಭರಾಶಿಯವರ ವ್ಯಕ್ತಿತ್ವ ಜ್ಞಾನದ ಭಂಡಾರ. ಇವರು ಕುಂಭರಾಶಿಯವರು ಸದಾ ಹೊಸತನವನ್ನು ಬಯಸುವವರು. ಇನ್ನು ಮಾನವತಾವಾದಿಗಳು. ಇವರು ಯಾವಾಗಲೂ ಮಾನವತಾವಾದಿಗಳಿರ್ತಾರೆ. ಇವರು ತಮಗಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ಮತ್ತು ಇತರರ ಕಷ್ಟಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಿರ್ತಾರೆ. ಸ್ವತಂತ್ರ ಮನೋಭಾವ. ಇವರು ಯಾರ ಅಡಿಯಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮದೇ ಆದ ದಾರಿಯಲ್ಲಿ ಒಂದು ನಡೆಯುವ ಸಾಹಸಿಗಳಾಗಿರ್ತಾರೆ. ಯಾವಾಗಲೂ ಇವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರ ಆಲೋಚನೆಗಳು ಕಾಲಕ್ಕಿಂತ ಮುಂದೆ ಇರುತ್ತೆ. ಕುಂಭರಾಶಿಯವರು ಮಾಡುವ ಆ ಒಂದು ತಪ್ಪು. ಏನ ತಪ್ಪು? ಕುಂಭರಾಶಿಯವರು ಜೀವನದಲ್ಲಿ ಸಾಕಷ್ಟಕ್ಕೆ ಸಿಲುಕೋದಕ್ಕೆ, ಎಷ್ಟು ಕಷ್ಟಗಳಿಗೆ ಸಿಲುಕ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನು? ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ಮಾಡ್ತಾರೆ ಮತ್ತು ಒಂಟಿಯಾಗಿ ಏಕಾಂಗಿತನವಾಗಿರ್ತಾರೆ. ಇವರು ಸಣ್ಣ ವಿಷಯವನ್ನು ಕೂಡ ದೊಡ್ಡದಾಗಿ ಆಲೋಚನೆ ಮಾಡಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಯಾವಾಗಲೂ ಕೂಡ ಏನೋ ಒಂದು ರಹಸ್ಯವನ್ನು ಕಾಪಾಡ್ತಾ ಇರ್ತಾರೆ. ಇವರು ತಮ್ಮ ಕಷ್ಟಗಳನ್ನು ಅಥವಾ ಪ್ಲ್ಯಾನ್ಗಳನ್ನು ಯಾರಿಗೂ ಕೂಡ ಹೇಳೋದಿಲ್ಲ. ಇದರಿಂದ ಶತ್ರುಗಳು ಇವರ ಮೌನವನ್ನೇ ಅಸ್ತ್ರವಾಗಿ ಬಳಸಿ ಇವರ ವಿರುದ್ಧ ಕುತಂತ್ರವನ್ನು ಮಾಡ್ತಾರೆ. ಇವರು ಮಾಡುವ ಅತಿ ದೊಡ್ಡ ಸಹಾಯವನ್ನೇ ಕೆಲವರು ಮರೆತು ಇವರ ಬೆನ್ನ ಹಿಂದೆ ಚೂರಿ ಹಾಕ್ತಾರೆ. ಇವರಿಗೆ ಫ್ರೆಂಡ್ಸ್ ಯಾರಿರ್ತಾರೆ ಅವರೇ ಶತ್ರುಗಳಾಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇವರಿಗೆ ಜಾಸ್ತಿಯಾಗಿ ನರದೃಷ್ಟಿ, ಇದರಿಂದ ಕೆಲಸದಲ್ಲಿ ವಿಳಂಬ ಆಗುತ್ತೆ. ಕುಂಭರಾಶಿಯವರು ಏನಾದರೂ ಹೊಸದು ಏನಾದರೂ ಸಾಧನೆ ಮಾಡಬೇಕಾದಾಗ ಜನರ ದೃಷ್ಟಿ ಏನಿದೆ ಇವ್ರ ಮೇಲೆ ಬೇಗನೆ ಬಿದ್ದುಬಿಡುತ್ತೆ. ಶನಿಯ ಪ್ರಭಾವ ಇರೋದ್ರಿಂದ ಇವರ ಕೆಲಸಗಳು ಅಂದುಕೊಂಡ ಸಮಯಕ್ಕೆ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಇದರಿಂದ ಇವರು ಬೇಗನೆ ನಿರುತ್ಸಾಹಿಗಳು ಆಗಿಬಿಡ್ತಾರೆ. ಇವರಿಗೆ ಕಠಿಣ ಕಾಲಘಟ್ಟ, ಅವರ ಜೀವನದ ಒಂದು ಕಠಿಣ ಕಾಲಘಟ್ಟ ದಶೆಗಳೇನಿದೆ ಅವು ಹೇಗೆ ಯಾವ್ಯಾವು? ಕುಂಭರಾಶಿಯವರಿಗೆ ಈ ಕೆಳಗಿನ ದಶೆಗಳು ಸವಾಲಾಗಿ ಪರಿಗಣಿಸಬಹುದು. ಒಂದನೇದು ಗುರುದಶೆ. ಕುಂಭರಾಶಿಯವರಿಗೆ ಗುರುವು ಲಾಭದಾಯಕ ಆಗಿದ್ರೂ ಕೂಡ ಕೆಲವು ಬಾರಿ ಆರ್ಥಿಕ ಗೊಂದಲಗಳನ್ನು ಕೂಡ ಉಂಟು ಮಾಡಬಹುದು. ಶುಕ್ರ ದಶೆ. ಅತಿಯಾದ ಮೋಜಿಗಾಗಿ ಹಣ ವ್ಯಯ ಮಾಡುವ ಸಾಧ್ಯತೆ ಇರುತ್ತೆ. ರಾಹು ದಶೆ. ಭ್ರಮೆಗಳು ಹೆಚ್ಚಾಗುತ್ತೆ ಮತ್ತು ತಪ್ಪು ಜನರ ಸ್ನೇಹದಿಂದಾಗಿ ಮಾನಹಾನಿ ಕೂಡ ಸಂಭವಿಸಬಹುದು. ಕುಂಭರಾಶಿಯವರಿಗೆ ಯಶಸ್ಸು ತರುವ ಪರಿಹಾರಗಳು, ಸ್ಪೆಷಲ್ ರೆಮಿಡೀಸ್ ನೀವು ಏನೇನು ಮಾಡಬಹುದು ಮತ್ತು ನೀವು ಯಾವಾಗಲೂ ಕೂಡ ಶನಿ ಮಹಾತ್ಮ ಮತ್ತು ಹನುಮಂತನ ಆರಾಧನೆ ಮಾಡಿ. ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮರು ಆಗಿದ್ರೂ ಕೂಡ ಅವರಿಗೆ ಹನುಮಂತನ ಆರಾಧನೆಯಿಂದ ಅತಿ ಸ್ಪೀಡಾಗಿ ಫಲ ಅನ್ನೋದು ಸಿಗುತ್ತೆ. ಪ್ರತಿ ಶನಿವಾರ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ, ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ 7 ಬಾರಿ ಪ್ರದಕ್ಷಿಣೆ ಮಾಡಿ. ಇದು ಶತ್ರುಬಾಧೆ ಮತ್ತು ನರದೃಷ್ಟಿಯನ್ನು ಸುಟ್ಟು ಹಾಕುತ್ತೆ. ಬಡವರಿಗೆ ಸಹಾಯ ಮಾಡಿ. ಶನಿದೇವನಿಗೆ ಅತಿ ಪ್ರಿಯವಾದ ಕೆಲಸ ಅಂದರೆ ಅಸಹಾಯಕರಿಗೆ ಸಹಾಯ ಮಾಡೋದು. ನಿಮ್ಮ ಕೈಲಾದ ಮಟ್ಟಿಗೆ ವೃದ್ಧಾಶ್ರಮಗಳಿಗೆ ಅಥವಾ ಅಂಗವಿಕಲರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಇದರಿಂದ ನಿಮ್ಮ ಕೆಲಸದಲ್ಲಿರುವ ವಿಳಂಬ ದೂರವಾಗಿ ಯಶಸ್ಸು ಅನ್ನೋದು ಸಿಗುತ್ತೆ.
ಇನ್ನು ನೀರಿನ ಪರಿಹಾರ ಕೂಡ ಮಾಡ್ಬೋದು. ಕುಂಭ ಅಂದ್ರೇ ಕೊಡ, ಅದಕ್ಕೋಸ್ಕರ ಇವರು ಜಲತತ್ವಕ್ಕೆ ತುಂಬ ಹತ್ತಿರ ಆಗಿರ್ತಾರೆ. ಯಾವುದಾದ್ರೂ ಒಂದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಅಥವಾ ದೇವಸ್ಥಾನಗಳಲ್ಲಿ ತೀರ್ಥ ಸೇವನೆ ಮಾಡೋದು ಇವರ ಆರೋಗ್ಯಕ್ಕೆ ಮತ್ತು ಮಾನಸಿಕ ಶಾಂತಿಗೆ ಬಹಳನೇ ಒಳ್ಳೆಯದು. ಅದೃಷ್ಟದ ಅಂಶಗಳು, ಅದೃಷ್ಟದ ದಿನ ನಿಮಗೆ ಶನಿವಾರ, ಶುಕ್ರವಾರ ಮತ್ತು ಬುಧವಾರ ಅದೃಷ್ಟದ ದಿನಗಳಾಗಿರುತ್ತೆ. ನಿಮಗೆ ಅದೃಷ್ಟದ ಬಣ್ಣ ಕಪ್ಪು ಮತ್ತು ಪರ್ಪಲ್, ನೇರಳೆ ಮತ್ತು ರಾಯಲ್ ಬ್ಲೂ, ಗಾಢ ನೀಲಿ ಏನಿದೆ ಅದು ನಿಮಗೆ ತುಂಬ ಅದೃಷ್ಟ ಕೊಡುವ ಕಲರ್ ಆಗಿರುತ್ತೆ. ಇನ್ನು ನೀವು ಅದೃಷ್ಟದ ರತ್ನ ಹೇಳೋದಾದರೆ ಬ್ಲೂ ಸಫೈರ್ ಅದನ್ನು ಧರಿಸ್ಬೋದು. ಮತ್ತು ನೀವು ವೃತ್ತಿ ಮತ್ತು ಅದ್ರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಸಾಫ್ಟ್ವೇರ್, ಸಂಶೋಧನೆ, ವಿಜ್ಞಾನ, ಜ್ಯೋತಿಷ್ಯ ಅಥವಾ ಸಮಾಜ ಸೇವೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾರೆ. ಇವರು ಸಂಘ ಸಂಸ್ಥೆಗಳನ್ನು ಮುನ್ನಡೆಸುವಲ್ಲಿ ನಿಪುಣರಾಗಿರ್ತಾರೆ. ಇನ್ನು ಕುಂಭರಾಶಿಯವರೇ ನೀವು ವಿಶಿಷ್ಟವಾದ ಜ್ಞಾನವನ್ನು ಹೊಂದಿದವರು. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಿರುತ್ತೆ. ಆದರೆ ಅತಿಯಾದ ಆಲೋಚನೆಯಿಂದ ಹೊರಬನ್ನಿ, ಕಾಯಕವೇ ಕೈಲಾಸ ಅಂತ ನಂಬಿ ಮುನ್ನಡೆಯಿರಿ. ಶನಿ ಮಹಾತ್ಮರು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಕೊಡ್ತಾರೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕುಂಭರಾಶಿಯವರೇ, ನಿಮ್ಮ 7 ಶನಿಯ ಪ್ರಭಾವ ಹೇಗಿದೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನಿಮಗೆ ಏನಾದರೂ ಪರಿಹಾರ ಬೇಕಂದರೆ ಕಮೆಂಟಲ್ಲಿ ನನಗೆ ಹೇಳಿ, ನಾನು ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.